ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, KRTT 2025ಕ್ಕೆ ಸಂಬಂಧಪಟ್ಟಂಗೆ 6ರಿಂದ 10ನೇ ತರಗತಿ ಸಮಾಜ ವಿಜ್ಞಾನ ಪಾಠಗಳನ್ನು ನೋಡ್ತಾ ಇದ್ವಿ ನಾವು. ಸೊ ಇವತ್ತಿನ ಒಂದು ಕ್ಲಾಸಿನಲ್ಲಿ ನಾನು ನಮ್ಮ ಸಂವಿಧಾನ 6ನೇ ತರಗತಿ ಪಾರ್ಟ್ 1 ಸಮಾಜ ವಿಜ್ಞಾನ ಪಾಠ ಅಂತಂದೇ ಹೇಳಬಹುದು. ಸೊ ಈಗಾಗಲೇ ಪ್ರಿವಿಯಸ್ನಲ್ಲಿ ಎಲ್ಲ ಒಂದು ಪ್ರತಿಯೊಂದು ಪಾಠಗಳನ್ನು ಕೂಡ ಹೇಳಿದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡಿಲ್ಲಲ್ಲ, ಒಂದಿಷ್ಟು ರೆಕಾರ್ಡೆಡ್ ಅದಾವು, ಒಂದೆರಡು ಲೈವ್ ಕ್ಲಾಸಸ್ನಲ್ಲಿ ಕೂಡ ನಿಮಗೆ ಈ ವಿಡಿಯೋಸ್ಗಳು ಅವೈಲೇಬಲ್ ಅದಾವು ಅಂತಂದು ಹೇಳ್ತಾ, ಲೈವಲ್ಲಿ ಕೂಡ ಹೋಗಿ ನೋಡಿ. ಅಲ್ಲಿ ಕೆಲವೊಂದಿಷ್ಟು ಪಾಠಗಳನ್ನು ಮಾಡಿ ಹಾಕಿದ್ದೀನಿ, ಮತ್ತು ರೆಕಾರ್ಡೆಡ್ನಲ್ಲಿ ಒಂದೆರಡು ಮೂರು ವೀಡಿಯೋಗಳು ಅದಾವು ಅಷ್ಟೇ. ಲೈವಲ್ಲಿ ಸಂಪೂರ್ಣವಾಗಿ 6ನೇ ತರಗತಿ ಪಾರ್ಟ್ 1 ಇರುತ್ತೆ ಅಂತಂದು ಹೇಳ್ಬೋದು. ಅಲ್ಲಿ ಕೂಡ ಕ್ಲಾಸಸ್ಗಳು ಇರ್ತವೆ ಅಂತ ಹೇಳ್ಬೋದು. ಇದು ಕಂಪ್ಲೀಟ್ ಆದಮೇಲೆ ಎಲ್ಲ ವೀಡಿಯೋಸ್ ಪಾರ್ಟ್ 1 ಅದೆಲ್ಲ ಕಂಪ್ಲೀಟ್ ಆದಮೇಲೆ ಪ್ಲೇಲಿಸ್ಟ್ಗಳ ಮೂಲಕ ನಿಮಗೆ ಇವುಗಳನ್ನು ನಾನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಅಂದರೆ ಎಲ್ಲ ಕ್ಲಾಸಿಂದು ಸಂಪೂರ್ಣವಾಗಿ ಪ್ಲೇಲಿಸ್ಟ್ ಮಾಡಿ ಅಲ್ಲಿ 6ನೇ ತರಗತಿ ಸಮಾಜ ವಿಜ್ಞಾನ ಸಂಪೂರ್ಣ ಪಾಠಗಳು ಅಂತಂದಲ್ಲಿ ಒಂದು ಪ್ಲೇಲಿಸ್ಟನ್ನು ಮಾಡಿ ಹಾಕಿರ್ತೀನಿ. ಸೊ ಅದರಲ್ಲಿ ಹೋಗಿ ನೋಡಿದರೆ ನಿಮಗೆ 1 by 1 ಲೆಸನ್ಗಳು ನಿಮಗೆ ಸಿಗ್ತಾ ಹೋಗ್ತವೆ ಅಂತ ಹೇಳ್ತಾ, ಎಸ್ ಬನ್ನಿ ಹಂಗಂದ್ರೆ ಇವತ್ತು ನೋಡ್ತಾ ಹೋಗೋಣ. ಏನಂತಂದರೆ ನಮ್ಮ ಸಂವಿಧಾನ ಅಧ್ಯಾಯ 8 ನಮ್ಮ ಸಂವಿಧಾನ. ಸಂವಿಧಾನ ಇದು 6ನೇ ತರಗತಿಗೆ ಎಷ್ಟು ಬೇಕಲ್ಲ ಅಷ್ಟೇ ಇದೆ. ಸಂಪೂರ್ಣವಾದ ಮಾಹಿತಿ ಬೇಕಾದರೆ 9ನೇ ಕ್ಲಾಸಿನ ಪಾಠ ಬಂದಾಗ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ. ಇದು ಎಷ್ಟಿದೆ ಅಲ್ಲ ಅಷ್ಟು ನೋಡ್ಕೊತ ಹೋಗೋಣ ಇವಾಗ. ಎಸ್, ಸರ್ಕಾರ ಎಂದರೇನು ಅಂತಂದಿದೆ. ಪ್ರಜೆಗಳ ಬದುಕು ಚೆನ್ನಾಗಿರಬೇಕಾದರೆ ದೇಶದಲ್ಲಿ ಶಿಸ್ತು ಪಾಲನೆ, ಶಾಂತಿ, ವ್ಯವಸ್ಥಿತ ಆಡಳಿತ, ಭದ್ರತೆ, ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಮುಂತಾದವುಗಳನ್ನು ಸ್ಥಾಪಿಸುವ ಹಾಗೂ ನಿರ್ವಹಿಸುವ ಸಂಘಟನೆಯೊಂದು ಬೇಕಾಗುತ್ತದೆ. ಇಂತಹ ಒಂದು ಸಂಘಟನೆಯನ್ನು ಏನಂತ ಹೇಳ್ತೇವೆ ನಾವು ಸರ್ಕಾರ ಎನ್ನುತ್ತೇವೆ ಎಂಬ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಎಸ್, ನೆಕ್ಸ್ಟ್ ಸಂವಿಧಾನದ ಅರ್ಥ ಮತ್ತು ಮಹತ್ವವನ್ನು ಕೊಡ್ತಾ ಇದ್ದಾರೆ. ಒಂದು ದೇಶದ ಸರ್ವಶ್ರೇಷ್ಠ ಶಾಸನವೇ ಸಂವಿಧಾನ. ಇದು ಸಂವಿಧಾನದ ಡೆಫಿನೇಷನ್ ಅಂತಂದೇ ಹೇಳಬಹುದು. ಏನಪ್ಪ ಅಂದರೆ ಒಂದು ದೇಶದ ಸರ್ವಶ್ರೇಷ್ಠ ಶಾಸನವೇ ಸಂವಿಧಾನ ಅಂತಂದು ಹೇಳ್ತಾ, ದೇಶದ ರಾಜ್ಯಾಡಳಿತಕ್ಕೆ ಅಗತ್ಯವಾದ ಚೌಕಟ್ಟನ್ನು ಒದಗಿಸುವ ಒಂದು ದಾಖಲೆ ಕೂಡ ಇದಾಗಿದೆ. ಓಕೆ, ದೇಶದ ರಾಜ್ಯಾಡಳಿತಕ್ಕೆ ಅಗತ್ಯವಾದ ಚೌಕಟ್ಟನ್ನು ಒದಗಿಸ್ತಕ್ಕಂತಹ ದಾಖಲೆ ಇದಾಗಿದೆ. ಸಂವಿಧಾನವು ಸರ್ಕಾರದ ಅಂಗಗಳು, ಅವುಗಳ ಅಧಿಕಾರ ಮತ್ತು ಕಾರ್ಯಗಳನ್ನು ಇದು ರೂಪಿಸುತ್ತದೆ. ಸಂವಿಧಾನದಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಕೂಡ ನಾವು ಕಾಣಬಹುದಾಗಿದೆ. ಎಲ್ಲ ಚುನಾಯಿತ ಸರ್ಕಾರಗಳು ಸಂವಿಧಾನದ ಚೌಕಟ್ಟಿನಲ್ಲಿಯೇ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. ಇಲ್ಲಿ ಸಂವಿಧಾನದ ಮಹತ್ವ ಅಂತ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್, ನಿಮ್ಮ GPSTರಿಗೂ ಕೂಡ ಇಂಪಾರ್ಟೆಂಟ್ ಆಗ್ತವು ಅಂತಂದೇ ಹೇಳಬಹುದು. ಸಂವಿಧಾನದ ಮಹತ್ವವನ್ನು ಗಮನಿಸಿದಾಗ ಮೊದಲನೇದಾಗಿ ನೋಡಿ, ಸಂವಿಧಾನವು ದೇಶದ ಮೂಲಭೂತ ಕಾನೂನು ಆಗಿರುವುದರಿಂದ ಅದು ಮಹತ್ವದ್ದಾಗಿದೆ. ಸಂವಿಧಾನಕ್ಕೆ ಎಲ್ಲರೂ ಬದ್ಧರಾಗಿರುತ್ತಾರೆ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ನೋಡಿ ಯಾರ್ಯಾರೆಲ್ಲ ಸಂವಿಧಾನದ ಅಂತಂದರೆ ಪ್ರತಿಯೊಬ್ಬರೂ ಕೂಡ ದೇಶದ ಪ್ರಥಮ ಪ್ರಜೆಗಳಾದಂತಹ ರಾಷ್ಟ್ರಪತಿಗಳನ್ನು ಕೂಡ ಇದು ಹೊರತಾಗಿಲ್ಲ ಅಂತಂದು ಹೇಳಬಹುದು. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸಂಸತ್ತಿನ ಸದಸ್ಯರು, ನ್ಯಾಯಾಧೀಶರು, ಅಧಿಕಾರಿ ವರ್ಗ ಹಾಗೂ ಎಲ್ಲರೂ ಕೂಡ ಏನಪ್ಪ ಅಂತಂದರೆ ಇಲ್ಲಿ ಸಂವಿಧಾನವನ್ನು ಪಾಲನೆ ಮಾಡತಕ್ಕದ್ದು. ಓಕೆ, ಸಂವಿಧಾನದ ಮಹತ್ವವನ್ನು ಗಮನಿಸ್ತಾ ಹೋಗೋಣ. ಇಲ್ಲಿ ಫಸ್ಟ್ ಒನ್ ನೋಡಿ, ಪಾಯಿಂಟ್ಸ್ ರೂಪದಲ್ಲಿ ಕೊಡ್ತಾ ಹೋಗಿದ್ದಾರೆ. ಸಂವಿಧಾನವು ಜನತೆಯ ಆದರ್ಶಗಳು ಮತ್ತು ಆಕಾಂಕ್ಷೆಗಳನ್ನು ಇದು ಪ್ರತಿಬಿಂಬಿಸುತ್ತದೆ. ಸಂವಿಧಾನವು ಸಖಿ ರಾಜ್ಯ ಸ್ಥಾಪನೆಗೆ ನಿರ್ದೇಶನ ನೀಡುತ್ತದೆ. ಅದು ಸರ್ಕಾರದ ನೀತಿ ಮತ್ತು ಕಾರ್ಯವಿಧಾನಗಳನ್ನು ನಿಯಂತ್ರಿಸುತ್ತದೆ. ಕಾನೂನಿನ ಎದುರು ಎಲ್ಲರೂ ಸಮಾನರು ಎಂಬ ಸೂತ್ರವನ್ನು ಎತ್ತಿ ಹಿಡಿದು ಪ್ರಜೆಗಳ ಹಕ್ಕುಗಳನ್ನು ಇದು ರಕ್ಷಿಸುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲೊಂದು ಚಟುವಟಿಕೆಯನ್ನು ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳಿಗಾಗಿ. ಡಾಕ್ಟರ್ ಅಂಬೇಡ್ಕರ್ ಅವರು ಯಾರು, ಅವರನ್ನು ನಾವಿಂದು ಕೃತಜ್ಞತೆಯಿಂದ ಏಕೆ ನೆನೆಯುತ್ತೇವೆ, ಗುಂಪಿನಲ್ಲಿ ಚರ್ಚಿಸಿ ಎಂಬುವ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಮಕ್ಕಳಿಗಾಗಿ. ಓಕೆ, ಇದೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ನಮಗೆ. ಇದು ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾರತ ಸಂವಿಧಾನದ ರಚನೆ ಅಂತ ಬರುತ್ತೆ. ಭಾರತದ ಸಂವಿಧಾನವನ್ನು ಸಂವಿಧಾನ ರಚನಾ ಸಭೆ ಎಂಬಂಥ ಒಂದು ವಿಶೇಷ ಸಭೆಯು ಸಿದ್ಧಪಡಿಸಿತು. ಓಕೆ, ಹಾಗಂದ್ರೆ ಈ ಸಂವಿಧಾನ ರಚನಾ ಸಭೆಯ ಸದಸ್ಯರು ದ್ವಿತೀಯ ಅಧಿವೇಶನದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಅಂತ ಇಲ್ಲಿ ಹೇಳ್ತಾರೆ. 1946 ಡಿಸೆಂಬರ್ 6 ಮತ್ತು ಡಿಸೆಂಬರ್ 9 ಪ್ರಮುಖವಾಗಿ 2 ಸಭೆಗಳು ನಡೀತವು ಅಂತಂದಿಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಪ್ರಥಮ ಸಭೆ 1946 ಡಿಸೆಂಬರ್ 6 ನಡೆದಿರುತ್ತೆ. ಎರಡನೇ ಸಭೆ 9 ನಡೆಯುತ್ತೆ. ಸಂವಿಧಾನದ ಸಭೆಯಲ್ಲಿ 299 ಮಂದಿ ಸದಸ್ಯರು ಇರ್ತಾರೆ. ಇದು 1946 ಇದರ ಒಂದು ಪ್ರಥಮ ಅಧಿವೇಶನ ನಡೆಯಿತು ಅಂತ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಡಿಸೆಂಬರ್ 6 ನೋಡಿ ಪ್ರಥಮ ಸಭೆ ನಡೆಯುತ್ತೆ, ಆ್ಯಂಡ್ ಡಿಸೆಂಬರ್ 9 1946 ಎರಡನೇ ಸಭೆ ಕೂಡ ಇದು ನಡೆಯುತ್ತೆ.
ಸಂವಿಧಾನ ರಚನಾ ಸಭೆಯು ತನ್ನ ಕಾರ್ಯವನ್ನು ಚುರುಕುಗೊಳಿಸುವ ಉದ್ದೇಶದಿಂದ ಸುಮಾರು 22 ಸಮಿತಿಗಳನ್ನು, ಈ ರಚನಾ ಸಭೆ ಅಷ್ಟೇ ಅಲ್ಲದೆ ಸುಮಾರು 22 ಸಮಿತಿಗಳನ್ನು ಇದು ರಚನೆ ಮಾಡ್ತೈತಿ. ಸಂವಿಧಾನದ ಕರಡು ಪ್ರತಿಯನ್ನು ಸಿದ್ಧಪಡಿಸಲು ಸಂವಿಧಾನ ಕರಡು ಸಮಿತಿ ಅಂತ ಕೂಡ ಇಲ್ಲಿ ರಚನೆ ಮಾಡಿದ್ರು. ಈ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಿದ್ರಪ್ಪ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್. ಓಕೆ, ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಈ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಇನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್, ತುಂಬ ಇಂಪಾರ್ಟೆಂಟ್ ರೀ, ಪ್ರಶ್ನೆ ಕೇಳ್ತಾರ, ಹೊಂದಿಸಿ ಬರೆಯಿರಿ ಕೇಳಬಹುದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳಬಹುದು, ಏನಾದರೂ ಯಾವುದಾದ್ರೂ ರೂಪದಲ್ಲಿ ಪ್ರಶ್ನೆನ ಕೇಳ್ಬೋದು, ಹೇಳಿಕೆ ರೂಪದಲ್ಲಾದರೂ ಕೇಳಬಹುದು, ನೆನಪಿಟ್ಕೋಬೇಕು. ನೋಡಿ, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆದರೆ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಆಮೇಲೆ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಯಾವುದು ಮೂಲಭೂತ ಹಕ್ಕುಗಳನ್ನು ಕುರಿತು ಸಲಹಾ ಸಮಿತಿಯನ್ನು ಕೂಡ ಇಲ್ಲಿ ರಚಿಸಿದ್ರು. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ? ಸರ್ದಾರ್ ವಲ್ಲಭಭಾಯಿ ಪಟೇಲ್. ತುಂಬ ಇಂಪಾರ್ಟೆಂಟ್, ನೆನಪಿಟ್ಕೋಬೇಕಾಗತ್ತೆ. ಮತ್ತು JB ಕೃಪಲಾನಿ. ಓಕೆ, JB ಕೃಪಲಾನಿ ಅವರ ಅಧ್ಯಕ್ಷತೆಯಲ್ಲಿ ಮೂಲಭೂತ ಹಕ್ಕುಗಳ ಉಪಸಮಿತಿ ಕೂಡ ಇಲ್ಲಿ ರಚನೆಯಾಗಿತ್ತು ಅಂತಂದು ಹೇಳ್ತಾರೆ. ಸುಮಾರು 22 ಸಮಿತಿಗಳಿದ್ದು ಅವುಗಳ ಒಂದಿಷ್ಟು ಇಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸಮಿತಿಗಳನ್ನ ರಚಿಸಲಾಯಿತು. ಇಲ್ಲಿ ನೋಡಿ, ಇಲ್ಲಿ ಏನಪ್ಪ ಅಂದರೆ ಮಹಿಳಾ ಮಣಿಗಳು ಕೂಡ ಕಂಡು ಬರ್ತಾರೆ ಅಂತಂದು ಹೇಳ್ಬೋದು. ರಾಜ್ಕುಮಾರಿ ಅಮೃತ್ ಕೌರ್, ಲೀಲಾ ರಾಯ್, ಮಾಲತಿ ಚೌಧರಿ, ಸರೋಜಿನಿ ನಾಯ್ಡು, ಬೇಗಂ ಐಜಾಜ್ ರಸೂಲ್, ವಿಜಯಲಕ್ಷ್ಮಿ ಪಂಡಿತ್, ದ್ರಾಕ್ಷಾಯಿಣಿ ವೇಲಾಯುಧನ್ ಸೇರಿದಂತೆ 15 ಮಹಿಳಾ ಸದಸ್ಯರು ಕೂಡ ಈ ನಮ್ಮ ರಚನಾ ಸಭೆಯಲ್ಲಿ ಇದ್ದರು, ಸಂವಿಧಾನದಲ್ಲಿ ಇದ್ದರು ಅಂತಂದಿಲ್ಲಿ ಹೇಳಬಹುದು. ಇನ್ನು ಕರ್ನಾಟಕದವರಾದಂತಹ ಕೆಂಗಲ್ ಹನುಮಂತರಾಯರು, S ನಿಜಲಿಂಗಪ್ಪ ಸೇರಿದಂತೆ ಹಲವಾರು ಸಂವಿಧಾನ ರಚನೆಯಲ್ಲಿ ಗಣನೀಯ ಪಾತ್ರವನ್ನು ವಹಿಸಿದ್ದರು. ಓಕೆ, ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂಥ ಮಹಿಳಾ ಸದಸ್ಯರು. ನೋಡಿ, ಇವರೆಲ್ಲ ಇಲ್ಲಿರ್ತಕ್ಕಂಥವರು. ಓಕೆ, ಎಸ್ ಸದಸ್ಯರು ಸಂವಿಧಾನ ಕರಡು ಸಮಿತಿಯನ್ನು ಪರಿಶೀಲಿಸಿ ನೋಡಿ, ಸುಮಾರು 2473 ತಿದ್ದುಪಡಿಗಳನ್ನು ಸೂಚಿಸಿದರು. ಕರಡು ಸಂವಿಧಾನ ಮತ್ತು ತಿದ್ದುಪಡಿಗಳನ್ನು ಸಂವಿಧಾನ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು. ಹೀಗೆ ಸಂವಿಧಾನಕ್ಕೆ ಅಂತಿಮ ರೂಪ ನೀಡಲು 2 ವರ್ಷ 11 ತಿಂಗಳು 18 ದಿನಗಳು ಬೇಕಾದವು. ಒಟ್ಟಾರೆಯಾಗಿ ಸಂವಿಧಾನ ರಚನೆ ಆಗಬೇಕಪ್ಪ ಅಂತಂದ್ರೆ 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಂಡ್ರು. ಆಲ್ರೆಡಿ ಪ್ರಶ್ನೆ ಆಗೈತಿ, TETಯಲ್ಲಿ ಆಗಿದೆ, GPSTನಲ್ಲಿ ಆಗಿದೆ, HSTನಲ್ಲಿ, ಪ್ರತಿಯೊಂದು ಎಕ್ಸಾಮ್ನಲ್ಲಿ ಕೂಡ ಪ್ರಶ್ನೆ ಆಗಿ ಹೋಗಿಬಿಟ್ಟಿದೆ. ಈಗ ಆಲ್ರೆಡಿ ಸಂವಿಧಾನ ರಚನೆಗೆ ತೆಗೆದುಕೊಂಡ ಕಾಲಾವಧಿ ಅಂತ ಪ್ರಶ್ನೆ ಕೇಳ್ತಾರೆ. 2 ವರ್ಷ 11 ತಿಂಗಳು 18 ದಿನ ನೋಡಿ, ನೆನ್ಪಿಟ್ಕೋಬೇಕು. ಓಕೆ, ಡಾಕ್ಟರ್ BR ಅಂಬೇಡ್ಕರ್ ಅವರು 15/8/1947ರಿಂದ 6/10/1951 ಅವಧಿಗೆ ಏನಾಗಿದ್ರು ಅಂದರೆ ದೇಶದ ಕಾನೂನು ಮಂತ್ರಿಗಳಾಗಿದ್ದರು. ಮತ್ತು ಭಾರತ ದೇಶದ ಮತ್ತು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಕಾನೂನು ಮಂತ್ರಿಗಳು ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳ್ತಾರೆ, ಡಾಕ್ಟರ್ BR ಅಂಬೇಡ್ಕರ್. ಅದು ಅವಧಿಯನ್ನು ಕೂಡ ಇಲ್ಲಿ ಕಾಣಬಹುದು ನಾವು. 15/8/1947ರಿಂದ 6/10/1951ರವರೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ ನೋಡಿ. ಓಕೆ, ಇನ್ನು ಜನವರಿ 26, 1950 ಭಾರತ ಸಂವಿಧಾನವನ್ನು ಜಾರಿಗೊಳಿಸಿದಂತಹ ದಿನವಾಗಿರ್ತೈತಿ. ಸಂವಿಧಾನವು ಭಾರತವನ್ನು ಗಣರಾಜ್ಯವೆಂದು ಘೋಷಣೆ ಮಾಡಿತು. ನಾವು ಪ್ರತಿ ವರ್ಷವೂ ಈ ಒಂದು ದಿನವನ್ನು ಗಣರಾಜ್ಯೋತ್ಸವ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸ್ತೇವೆ. ಪ್ರತಿ ವರ್ಷ ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆಯನ್ನು ಕೂಡ ನಾವು ಆಚರಿಸ್ತೇವೆ. ಯಾಕಂತಂದರೆ ಅವತ್ತು ಅಧಿಕೃತವಾಗಿ ಅದು ಏನಪ್ಪ ಅಂದರೆ ಜಾರಿಯಾದಂಥ ದಿನ. ಇದು ಏನಪ್ಪ ಅಂದರೆ 26 ಅಧಿಕೃತವಾಗಿ ನಾವು ಘೋಷಣೆ ಮಾಡಿಕೊಂಡಂತಹ ದಿನ ಆಗಿರ್ತೈತಿ. ಜಾರಿಯಾದಂಥ ದಿನ ಅಂತಂದರೆ 26 ಜನವರಿ 1950 ಮತ್ತು ಇದು 1949 ನವೆಂಬರ್ 26ರಂದು ಅದು ರಚನೆ ಆದಂತಹ ಒಂದು ದಿನವಾಗಿರ್ತೈತಿ. ಸೊ ಆ ದಿನವನ್ನು ಸಂವಿಧಾನ ರಚನಾ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಓಕೆ, ಗಣರಾಜ್ಯೋತ್ಸವ ಪರೇಡ್ ನವದೆಹಲಿಯಲ್ಲಿ ಈ ಒಂದು ಪಿಕ್ಚರನ್ನು ನೋಡಬಹುದು. ಸಂವಿಧಾನದಲ್ಲಿ ಉಲ್ಲೇಖಿಸಿದಂತೆ ಸಾಮಾನ್ಯ ಶಕ 1951-52ರಲ್ಲಿ ಮಹಾ ಚುನಾವಣೆಗಳು ನಡೆದವು. ಪ್ರಶ್ನೆ ಕೇಳ್ತಾರೆ, ಭಾರತದಲ್ಲಿ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆಗಳು ನಡೆದಂತಹ ವರ್ಷ ಅಂತ ಪ್ರಶ್ನೆ ಆಗುತ್ತೆ. ನೆನ್ಪಿಟ್ಕೋಬೇಕು, ಪ್ರಶ್ನೆಯನ್ನು ನೋಟ್ ಮಾಡ್ಕೊಳ್ಳಿ. ಬೇಕಂತಂದರೆ ನೀವು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆಗಳು ನಡೆದ ವರ್ಷ ಅಂತ ಪ್ರಶ್ನೆ ಆಗುತ್ತೆ. 1951-52ರಲ್ಲಿ ಪ್ರಥಮ ಮಹಾ ಚುನಾವಣೆಗಳು ನಡೆದು 51 ಅಂತ ಕೊಟ್ಟರು ಕೂಡ ಬರುತ್ತೆ ಉತ್ತರದಲ್ಲಿ, ಅಥವಾ 51-52 ಅಂತ ಚಿತ್ರ ಆದರೂ ಕೂಡ ನಾವು ಆಪ್ಷನನ್ನು ಚೂಸ್ ಮಾಡ್ಕೋಬಹುದು. ರಾಜ್ಯಸಭೆ ಮತ್ತು ಲೋಕಸಭೆ ಎಂಬ 2 ಸದನಗಳನ್ನೊಳಗೊಂಡ ಮೊದಲ ಚುನಾಯಿತ ಸಂಸತ್ತು ಅಥವಾ ಪಾರ್ಲಿಮೆಂಟ್ 1952ಕ್ಕೆ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಇಲ್ಲಿ ಹೇಳಲಾಗುತ್ತೆ.
ಇನ್ನು ನಮ್ಮ ಸಂವಿಧಾನದ ಗಾತ್ರವನ್ನು ಗಮನಿಸಿದಾಗ ಇದು ಏನಪ್ಪ ಅಂದರೆ ಪರಿಷ್ಕೃತ 2025 ಇದೇನೈತಲ್ಲ ಇದು ಫೈನಲ್. ನಾಳೆ ಎಕ್ಸಾಮ್ನಾಗ ಕೇಳಿದ್ರು ಇದನ್ನು ಹಾಕಬೇಕು. ಓಲ್ಡ್ ಗಿಲ್ಡ್ ಏನು ನೋಡೋಂಗಿಲ್ಲ, ನೋಡಿದರೂ ಕೂಡ ಅದು ಕನ್ಸಿಡರ್ ಇರೋದಿಲ್ಲ. ಯಾಕಂದರೆ ಇದು 2025 ಹೊಸ ಪುಸ್ತಕನ ಇವತ್ತು ತೊಗೊಂಡಿದ್ದು ಏನೈತಲ್ಲ 2025 ಹೊಸ ಬುಕ್ ಆಗಿರ್ತೈತಿ. ಸೊ ಇಲ್ಲೇನು ನಂಬರ್ ಐತಲ್ಲ ಇದೇ ನಂಬರನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಭಾರತ ಸಂವಿಧಾನದ ಒಂದು ಗಾತ್ರವನ್ನು ಗಮನಿಸಿದಾಗ ಮೂಲ ಸಂವಿಧಾನದಲ್ಲಿ 395 ವಿಧಿಗಳಿದ್ದು, 22 ಭಾಗಗಳಿದ್ದು, 8 ಪರಿಶಿಷ್ಟಗಳಿದ್ದು. 2023 ಸೆಪ್ಟೆಂಬರ್ವರೆಗೆ ಸಂವಿಧಾನಕ್ಕೆ 106 ನೋಡಿ 2023ವರೆಗೆ ಅಪ್ಡೇಟ್ ಆಗಿದೆ. ಇದು 2023 ಸೆಪ್ಟೆಂಬರ್ವರೆಗೆ ಅಂದರೆ ಭಾರತ ಸಂವಿಧಾನಕ್ಕೆ 106 ಬಾರಿ ಇಲ್ಲಿವರೆಗೆ ಅಂತ ಪ್ರಶ್ನೆ ಕೇಳ್ತಾನೆ ಎಕ್ಸಾಮ್ನಾಗ. 2025 ಅಂತ ಪ್ರಶ್ನೆ ಕೇಳೋದಿಲ್ಲ. ಏನಂತ ಪ್ರಶ್ನೆ ಕೇಳ್ತಾನೆ ಎಕ್ಸಾಮ್ ಅಂದರೆ ಪ್ರಸ್ತುತ ಸಂವಿಧಾನವನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ನೋಟ್ ಮಾಡ್ಕೊಳ್ಳಿ ಪ್ರಶ್ನೆಯನ್ನು. ಪ್ರಸ್ತುತ ಭಾರತ ಸಂವಿಧಾನವನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಇಲ್ಲಿ 2023ರವರೆಗೆ ಅಪ್ಡೇಟ್ ಆಗಿದೆ ಮತ್ತು ಇದು ಹೊಸ ಪುಸ್ತಕ 2025ರ ಪರಿಷ್ಕೃತ ಪಠ್ಯಕ್ರಮವಾದಂಥ ಕಾರಣದಿಂದಾಗಿ ಇದೇ ನಂಬರನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಅಲ್ಲಿ ಆಪ್ಷನ್ ಇಲ್ಲ, ಅದು ಇಲ್ಲ, ಇದು ಇಲ್ಲ, ಈಗ ಅಪ್ಡೇಟ್ ಆಗಿದೆ, ಅದು ಏನು ಇಲ್ಲಿ ಕನ್ಸಿಡರ್ ಆಗೋದಿಲ್ಲ. ಯಾಕಂದರೆ ಸರ್ಕಾರಿ ಪುಸ್ತಕಗಳು ತುಂಬ ಇಂಪಾರ್ಟೆಂಟ್. ನಾಳೆ ಎಕ್ಸಾಮ್ದಾಗ ಕೇಳಿದ್ರು ಕೂಡ ಸರ್ಕಾರಿ ಪುಸ್ತಕದೇ ಕನ್ಸಿಡರ್ ಆಗುತ್ತೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿವರೆಗೆ ಪ್ರಸ್ತುತ ಭಾರತದ ಸಂವಿಧಾನ ಎಷ್ಟು ಬಾರಿ ತಿದ್ದುಪಡಿಯಾಗಿದೆ ಅಂದರೆ 106 ಬಾರಿ ತಿದ್ದುಪಡಿಯಾಗಿರ್ತೈತಿ. ಆದ್ದರಿಂದ ಈಗ ನಮ್ಮ ಸಂವಿಧಾನದಲ್ಲಿ 471 ವಿಧಿಗಳು, 25 ಭಾಗಗಳು, 12 ಪರಿಶಿಷ್ಟಗಳಿವೆ ಅಂತಂದು ನಮಗಿಲ್ಲಿ ಕಂಡುಬರುತ್ತೆ. ಇದನ್ನೇ ನೆನಪಿಟ್ಟುಕೊಂಡು ಇದನ್ನೇ ನೋಟ್ ಮಾಡ್ಕೊಳ್ಳಿ. ಓಕೆ. ಇನ್ನು ಪ್ರಸ್ತಾವನೆಯನ್ನು ಗಮನಿಸಿದಾಗ ಸಂವಿಧಾನದ ಆರಂಭದಲ್ಲಿ ಪೀಠಿಕೆಯ ರೂಪದಲ್ಲಿ ಪ್ರಸ್ತಾವನೆ ಎಂಬುದಿದೆ. ಓಕೆ. ಸಂವಿಧಾನದ ಹೃದಯದಂತಿರುವ ಸಂವಿಧಾನದ ಪ್ರಸ್ತಾವನೆಯು ಜನತೆಯ ಆದರ್ಶಗಳು ಮತ್ತು ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸಿದೆ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ತುಂಬ ಇಂಪಾರ್ಟೆಂಟ್ ರೀ ಇವೆಲ್ಲ. ನಾನು ಏನು ಪಾಯಿಂಟ್ ಹೇಳಕತ್ತೇನಲ್ಲ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ವ್ಯಕ್ತಿ ಗೌರವ, ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆ ಇವು ಪ್ರಸ್ತಾವನೆಯ ತತ್ವಾದರ್ಶಗಳಾಗಿವೆ. ಪ್ರಸ್ತಾವನೆ ಅಂದರೂ ಒಂದೇ, ಪೀಠಿಕೆ ಅಂದರೂ ಕೂಡ ಒಂದೇ. ಪೀಠಿಕೆ ಅಂದರೂ ಕೂಡ ಒಂದೇ. ಮತ್ತು ಪೀಠಿಕೆ ಬೇರೆ ಏನ್ರಿ, ಇದು ಬೇರೆ ಏನ್ರಿ ಅನ್ನೋಕೆ ಹೋಗಬೇಡ್ರಿ. ಪೀಠಿಕೆ ಅಂದರೂ ಒಂದೇ, ಪ್ರಸ್ತಾವನೆ ಅಂದರೂ ಕೂಡ ಒಂದೇ, ಎರಡೂ ಸೇಮ್. ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ ಸ್ಕ್ರೀನ್ ಮೇಲೆ ಭಾರತ ಸಂವಿಧಾನ ಪ್ರಸ್ತಾವನೆ ಅಥವಾ ಪೀಠಿಕೆ ಅಂತಂದು ಹೇಳ್ಬೋದು. ಇದು ನೋಡಿ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಒಂದು ಅಂಶ ಏನಪ್ಪ ಅಂದರೆ ನಮ್ಮ ಭಾರತ ಸಂವಿಧಾನದ ಪೀಠಿಕೆ ಅಥವಾ ಪ್ರಸ್ತಾವನೆಯು ಯಾವ ಒಂದು ವ್ಯಾಖ್ಯದಿಂದ ಆರಂಭವಾಗ್ತೈತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆಲ್ರೆಡಿ ಎಕ್ಸಾಮ್ನಲ್ಲಿ. ಭಾರತದ ಪ್ರಜೆಗಳಾದ ನಾವು ಅಂತಂದು ಆರಂಭವಾಗ್ತೈತಿ. ಮತ್ತು ಇದು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಇಲ್ಲಿದೆ ನೋಡಿ. ಈ ಮೂಲಕ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಎಂಬಂಥ ಒಂದು ಏನಪ್ಪ ಅಂದರೆ ಶಬ್ದದಿಂದ ಅಥವಾ ಒಂದು ವ್ಯಾಖ್ಯದಿಂದ ಇದು ಸಂಪೂರ್ಣಗೊಳ್ತೈತಿ ಎಂಬ ಒಂದು ಮಾಹಿತಿ ನಮಗೆಲ್ಲ ಗೊತ್ತಿರಬೇಕು. ಎಕ್ಸಾಮ್ದಲ್ಲಿ ಅದನ್ನೇ ಕೇಳ್ತಾನೆ, ನೆನ್ಪಿಟ್ಲಿ. ಓಕೆ. ಸಂವಿಧಾನದ ಮುಖ್ಯ ಲಕ್ಷಣಗಳನ್ನು ಇಲ್ಲಿ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಲಿಖಿತ ಸಂವಿಧಾನ. ಭಾರತ ಸಂವಿಧಾನದ ಲಕ್ಷಣಗಳಿವು. ಭಾರತ ಸಂವಿಧಾನವು ಲಿಖಿತ ರೂಪದಲ್ಲಿದೆ. ಹೌದು, ಇದು ಏನಪ್ಪ ಅಂದರೆ ಪುಸ್ತಕ ರೂಪದಲ್ಲಿ ನಾವು ನೋಡಬಹುದು. ಇದು ಪ್ರಪಂಚದಲ್ಲಿ ಅತಿ ಸುದೀರ್ಘ ಅಂದರೆ ಅತಿ ದೊಡ್ಡದಾದಂಥ ಅಥವಾ ಬೃಹತ್ತಾದಂಥ ಒಂದು ಸಂವಿಧಾನ ಅಂತ ಹೇಳಬಹುದು. ಸರ್ಕಾರದ ಅಂಗಗಳಾದಂಥ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ರಚನೆ, ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿಯನ್ನು ಸಂವಿಧಾನದಲ್ಲಿ ಹೇಳಲಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಒಂದೇ ಸಂವಿಧಾನ ಇದೆ. ನಮಗೆ ರಾಜ್ಯ ಮತ್ತು ಕೇಂದ್ರಕ್ಕೆ ಏಕ ಸಂವಿಧಾನವನ್ನು ನಾವು ಅನುಸರಿಸ್ತೀವಿ ಅಂತಂದು ಹೇಳ್ಬೋದು. ಇನ್ನು ಗಣರಾಜ್ಯ ಅಂತ ತೆಗೆದುಕೊಂಡಾಗ ಭಾರತವು ಒಂದು ಗಣರಾಜ್ಯವೆಂದು ಸಂವಿಧಾನವು ಸಾರಿದೆ. ಯಾಕಪ್ಪ ಗಣರಾಜ್ಯ ಅಂತೇವೆ ಅಂತಂದ್ರೆ ನಮ್ಮ ಭಾರತದ ಏನಪ್ಪ ಅಂತಂದರೆ ಇಲ್ಲಿ ಇರ್ತಕ್ಕಂತಹ ಮುಖ್ಯಸ್ಥರು ಅಂದರೆ ರಾಷ್ಟ್ರಪತಿಗಳು, ರಾಜ್ಯದ ಚುನಾಯಿತ ಮುಖ್ಯಸ್ಥರಿರ್ತಕ್ಕಂತಹ ವ್ಯವಸ್ಥೆ ಗಣರಾಜ್ಯವಾಗಿದೆ. ಗಣರಾಜ್ಯದಲ್ಲಿ ರಾಜ್ಯದ ಆಳ್ವಿಕೆ ಇರುವುದಿಲ್ಲ. ಬದಲಾಗಿ ಏನು ಮಾಡ್ತೇವೆ ನಾವು, ಪ್ರಜೆಗಳಿಂದ ಚುನಾಯಿತರಾದ ಪ್ರತಿನಿಧಿಗಳ ಒಂದು ಆಳ್ವಿಕೆ ಇರ್ತೈತಿ. ಇಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನು ಹೊಂದಿರತಕ್ಕಂತಹ ಭಾರತ ಏನಪ್ಪ ಅಂದರೆ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ ಅಂತಂದಿಲ್ಲಿ ಹೇಳಬಹುದು. ಇನ್ನು ಸ್ವಾತಂತ್ರ್ಯ ಸಿಕ್ಕ ಮೇಲಾಗಿರಬಹುದು ಅಥವಾ ಸ್ವಾತಂತ್ರ್ಯ ಆಗಿರ್ಬೋದು, ಸಂವಿಧಾನ ನಮಗೆ ಜಾರಿ ಆದಮೇಲೆ ಆಗಿರ್ಬೋದು ಅಥವಾ ಸಂವಿಧಾನಕ್ಕಾಗಿ ಏನಪ್ಪ ಅಂದರೆ ಪರಿಶ್ರಮವನ್ನು ಪಟ್ಟಂಥ ವ್ಯಕ್ತಿಗಳ ಒಂದು ಪಿಕ್ಚರನ್ನು ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಭಾರತದ ಪ್ರಪ್ರಥಮ ಗಣರಾಜ್ಯದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಅಥವಾ ರಾಷ್ಟ್ರಪತಿಗಳು ಅಂತಂದು ಹೇಳ್ಬೋದು. ಮತ್ತು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಕೂಡ ಹೌದು. ಇನ್ನು ನೆಕ್ಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಕರಡು ಸಮಿತಿಯ ಅಧ್ಯಕ್ಷರು ಮತ್ತು ಭಾರತದ ಮೊದಲ ಕಾನೂನು ಸಚಿವರು. ಇನ್ನು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಭಾರತದ ಪ್ರಥಮ ಪ್ರಧಾನಿಗಳು. ಓಕೆ. ಈ 1951ರಲ್ಲಿ ಏನು ಸಾರ್ವತ್ರಿಕ ಚುನಾವಣೆಗಳು ನಡೀತವಲ್ಲ, ನಡೆದ ಮೇಲೆ ಮತ್ತೆ ಇವರನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬರ್ತಾರೆ. ಅವಾಗ ಬಂದಂಥ ಭಾರತದ ಗಣರಾಜ್ಯ ಪ್ರಥಮ ರಾಷ್ಟ್ರಾಧ್ಯಕ್ಷರು, ಪ್ರಥಮ ಪ್ರಧಾನಿಗಳು ಮತ್ತು ಪ್ರಥಮ ಯಾರಪ್ಪ ಅಂದರೆ ಕಾನೂನು ಮಂತ್ರಿಗಳು ಇವರು. ಓಕೆ. ಇನ್ನು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಉಲ್ಲೇಖವನ್ನು ಕೂಡ ನಾವು ಸಂವಿಧಾನದಲ್ಲಿ ನೋಡಬಹುದು.
ಓಕೆ, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು. ಸಂವಿಧಾನವು ಪೌರರಿಗೆ 6 ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಅವುಗಳನ್ನು ಮೊಟಕುಗೊಳಿಸುವ ಯಾವುದೇ ಶಾಸನವನ್ನಾಗಲಿ ನಿಯಮವನ್ನಾಗಲಿ ಉಪಕ್ರಮಗಳನ್ನು ಕೈಗೊಳ್ಳುವುದಲ್ಲಾಗಲಿ ಯಾವುದೇ ರಾಜ್ಯವು ಮಾಡುವಂತಿಲ್ಲ. ಹಕ್ಕುಗಳ ಉಲ್ಲಂಘನೆಯಾದಾಗ ಅವುಗಳನ್ನು ರಕ್ಷಿಸುವಂಥ ಅಧಿಕಾರ ನ್ಯಾಯಾಂಗಕ್ಕಿದೆ. ನಾಗರಿಕರು ಹಕ್ಕುಗಳನ್ನು ತಮಗಿಷ್ಟ ಬಂದಂತೆ ಚಲಾಯಿಸಿ ಸಾಮಾಜಿಕ ಅಶಾಂತಿಗೆ ಕಾರಣವಾಗಬಾರದು ಅಥವಾ ಕಾನೂನು ವ್ಯವಸ್ಥೆಗೆ ಭಂಗವನ್ನುಂಟು ಮಾಡಬಾರದು. ನಾಗರಿಕರು ಪ್ರಮುಖವಾಗಿ 11 ಕರ್ತವ್ಯಗಳನ್ನು ಇವರು ಇಲ್ಲಿ ನಾವು ಗಮನಿಸಬಹುದಾಗಿದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಜಾತ್ಯತೀತ ತತ್ವದ ಮಾನ್ಯತೆ ಅಂತ ಬರುತ್ತೆ. ಭಾರತ ಜಾತ್ಯತೀತ ಗಣರಾಜ್ಯ ಅಂತಂದೇ ಹೇಳ್ತೀವಿ ನಾವು. ಜಾತ್ಯತೀತ ಅಥವಾ ಮತ ನಿರಪೇಕ್ಷ ಅಂತ ಕೂಡ ಕರಿತೇವೆ ಇದನ್ನು. ಸಂವಿಧಾನವು ಜಾತ್ಯತೀತ ತತ್ವವನ್ನು ಅಥವಾ ಸೆಕ್ಯುಲರಿಸಮ್ ಅಂತಂದಿಲ್ಲಿ ಎತ್ತಿ ಹಿಡಿಯಲಾಗಿದೆ. ರಾಜ್ಯವು ಧರ್ಮದ ಹೆಸರಿನಲ್ಲಿ ಪಕ್ಷಪಾತ ಮಾಡದೆ ಎಲ್ಲ ಮತಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡುವುದೇ ಜಾತ್ಯತೀತದ ಒಂದು ತತ್ವ ಅಂತ ಹೇಳ್ಬೋದು. ಸರ್ವಧರ್ಮಗಳ ನಡುವೆ ಸಮಭಾವ ಮತ್ತು ಸಾಮರಸ್ಯವನ್ನು ಬೆಳೆಸುವುದೇ ಇದರ ಆಶಯವಾಗಿದೆ. ರಾಜ್ಯವು ಯಾವುದೇ ಧರ್ಮವನ್ನು ರಾಷ್ಟ್ರದ ಧರ್ಮವೆಂದು ಪರಿಗಣಿಸುವುದಿಲ್ಲ. ಜಾತ್ಯತೀತ ತತ್ವವು ಪ್ರತಿಯೊಬ್ಬರಿಗೂ ಅವರವರ ಧರ್ಮಾಚರಣೆ ಮತ್ತು ನಂಬಿಕೆಯ ಸ್ವಾತಂತ್ರ್ಯವನ್ನು ಇಲ್ಲಿ ನೀಡಲಾಗಿದೆ. ಸಮಸ್ತ ಸಮಾಜದ ಹಿತದೃಷ್ಟಿಯಿಂದ, ಇಲ್ಲಿ ಸ್ವಲ್ಪ ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದು ಸಮಾಜದ ಅಂತಂದೇನೋ ಕೊಟ್ಟಿದ್ದಾನೆ, ಸಮಾಜದ ಹಿತದೃಷ್ಟಿ ಅಂತ ಕೊಟ್ಟಿದ್ದಾರೆ. ಹಿತದೃಷ್ಟಿಯಿಂದ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಿಯಂತ್ರಿಸಿ ಜಾತ್ಯತೀತ ಮೌಲ್ಯಗಳನ್ನು ಘೋಷಿಸುವ ಅಧಿಕಾರ ರಾಜ್ಯಕ್ಕೆ ಇದೆ ಅಂತಂದಿಲ್ಲಿ ಹೇಳಲಾಗುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ನಾವು ಕಾಣಬಹುದು. ನಮ್ಮ ನ್ಯಾಯಾಂಗವು ಸ್ವತಂತ್ರವಾಗಿದ್ದು ಸಾಕಷ್ಟು ಅಧಿಕಾರವನ್ನು ಇಲ್ಲಿ ಸಬ್ಕಾ ಕಾನೂನು ಏಕ್ ಹೈ ಅಂತಂದು ಹೇಳ್ಬೋದು. ಭಾರತದಲ್ಲಿ ಅಥವಾ ಬಡವನಾಗಿರಲಿ ಶ್ರೀಮಂತನಾಗಿರಲಿ ಯಾವುದೇ ಒಂದು ಗುಣಮಟ್ಟದಲ್ಲಿ ಇರಲಿ ಇದ್ರೂ ಕೂಡ ಎಲ್ಲರಿಗೂ ಕೂಡ ಕಾನೂನು ಒಂದೇ ಎಂಬಂಥ ಒಂದು ನೀತಿಯನ್ನು ಅನುಸರಿಸ್ತಾ ಬಂದಿದ್ದಾರೆ. ಶಾಸಕಾಂಗವಾಗಲಿ ಕಾರ್ಯಾಂಗವಾಗಲಿ ನ್ಯಾಯಾಂಗವಾಗಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಕಾನೂನಿನ ಎದುರು ಎಲ್ಲರೂ ಸಮಾನರು. ಅವರು ಯಾರೇ ಆಗಿರಲಿ, ಮತ ಧರ್ಮ ಲಿಂಗ ಜಾತಿ ಭೇದ ಯಾವುದೇ ರೀತಿಯಾದಂಥ ಭೇದ ಭಾವವನ್ನು ಇಲ್ಲಿ ಮಾಡುವಂತಿಲ್ಲ. ನ್ಯಾಯ ಪಡೆಯುವ ಅವಕಾಶ ಎಲ್ಲರಿಗೂ ಇದೆ ಎಂಬ ತತ್ವವನ್ನು ನ್ಯಾಯಾಂಗ ಎತ್ತಿ ಹಿಡಿದಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಎಲ್ಲರೂ ಪಾಲಿಸಲೇಬೇಕು ಮತ್ತು ಅದು ಅಂತಿಮ ನಿರ್ಣಯ ಕೂಡ ಹೌದು. ಇನ್ನು ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿ ಕೂಡ ನಮ್ಮ ಸಂವಿಧಾನದಲ್ಲಿ ನಾವು ಕಾಣಬಹುದಾಗಿದೆ. ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿಯು ಪ್ರಜಾಪ್ರಭುತ್ವದ ಒಂದು ಮೂಲ ತತ್ವ ಅಂತ ಹೇಳ್ಬೋದು. 18 ವರ್ಷ ಮೇಲ್ಪಟ್ಟಂತಹ ನಾಗರಿಕರೆಲ್ಲರೂ, ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಯಾರೇ ಆಗಿರ್ಬೋದು, ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು, ಮೇಲ್ಜಾತಿ ಕೆಳಜಾತಿ, ಇಲ್ಲಿ ಯಾವುದೇ ರೀತಿ ಜಾತಿ ಭೇದ ಭಾವವಿಲ್ಲದೆ, ವರ್ಣ ಭೇದ ಭಾವವಿಲ್ಲದೆ, ಲಿಂಗ ಭೇದ ಭಾವವಿಲ್ಲದೆ 18 ತುಂಬಿದಂಥ ಪ್ರತಿಯೊಬ್ಬರು ಕೂಡ ಏನು ಮಾಡಬಹುದು, ಚುನಾವಣೆಗಳಲ್ಲಿ ತಮ್ಮ ಒಂದು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಹೊಂದಿರತಕ್ಕಂತಹ ಮತದಾಧಿಕಾರವನ್ನು ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿ ಅಂತಂದಿಲ್ಲಿ ಹೇಳಲಾಗುತ್ತೆ. ಎಲ್ಲ ನಾಗರಿಕರು ತಮ್ಮ ಅಂತಸ್ತಾಕ್ಷಿಗೆ ಅನುಗುಣವಾಗಿ ಮತ ಚಲಾಯಿಸಿದರೆ ಸದೃಢ ಸರ್ಕಾರ ಆಯ್ಕೆಯಾಗುತ್ತದೆ. ಈ ಕಾರಣಕ್ಕೆ ನಮ್ಮ ಸಂವಿಧಾನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಮಾನ್ಯ ಮಾಡಿದೆ. ಓಕೆ, ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಸ್ಪೃಶ್ಯತೆ ನಿಷೇಧ ಅಂತ ಬರುತ್ತೆ. ಜನ್ಮಾಧಾರಿತ ಅಸ್ಪೃಶ್ಯತೆಯು ಸಾಮಾಜಿಕ ಪಿಡುಗಾಗಿದೆ. ಆದ್ದರಿಂದಲೇ ಅಸ್ಪೃಶ್ಯತೆಯಿಂದಾಗಿ ಬೆಳೆದು ಬಂದ ಜಾತಿ ತಾರತಮ್ಯಗಳನ್ನು ತೊಡೆದು ಹಾಕಿ ಸಾಮಾಜಿಕ ನ್ಯಾಯ ಸ್ಥಾಪನೆ ಮಾಡುವುದು ನಮ್ಮ ಸಂವಿಧಾನದ ಮುಖ್ಯ ಪರಮ ಧ್ಯೇಯವಾಗೈತಿ. 17ನೇ ವಿಧಿ ನೋಡಿ, ಇದು ತುಂಬ ಬಾರಿ ಎಕ್ಸಾಮ್ನ ಪ್ರಶ್ನೆ ಕೇಳ್ತಾನೆ. ಅಸ್ಪೃಶ್ಯತೆ ನಿಷೇಧ ವಿಧಿ ಯಾವುದು ಅಂತಂದು 17ನೇ ವಿಧಿ ಸಿಕ್ಕಾಪಟ್ಟೆ ಬಾರಿ ಎಲ್ಲ ಒಂದು ಎಕ್ಸಾಮ್ದಾಗೂ ಪ್ರಶ್ನೆ ಆಗ್ತಾ ಇರ್ತೈತಿ. ಪದೇ ಪದೇ ಈ ಪ್ರಶ್ನೆ ಇದು ಇಂಪಾರ್ಟೆಂಟ್ ಎವರ್ಗ್ರೀನ್ ಕ್ವಶನ್ ಅಂತಂದೇ ಹೇಳ್ಬೋದು. ಇನ್ನು ಸಖಿ ರಾಜ್ಯ ಸ್ಥಾಪನೆ ಅಂತಂದು ಇಲ್ಲಿ ಬರುತ್ತೆ. ಭಾರತ ಸಂವಿಧಾನದ ಆದರ್ಶವು ಸಖಿ ರಾಜ್ಯ ವೆಲ್ಫೇರ್ ಸ್ಟೇಟ್ ಸ್ಥಾಪಿಸುವುದಾಗಿದೆ. ಅಂದರೆ ರಾಜ್ಯ ನಿರ್ದೇಶಕತ್ವಗಳ ಮೂಲಕ ಭಾರತವನ್ನು ಏನು ಮಾಡಕತ್ತಾರೆ ಇವರು, ಕಲ್ಯಾಣ ರಾಜ್ಯವನ್ನಾಗಿ ಅಥವಾ ಸಖಿ ರಾಜ್ಯವನ್ನಾಗಿ ನೋಡಬೇಕು ಎಂಬ ಒಂದು ರೀತಿಯಲ್ಲಿ ಸಂವಿಧಾನ ನಡೆದುಕೊಂಡು ಹೋಗ್ತಾ ಇದೆ. ಸಾಮಾಜಿಕ ಮತ್ತು ಆರ್ಥಿಕ ಅವಕಾಶ ಭದ್ರತೆಯನ್ನು ಎಲ್ಲರಿಗೂ ನೀಡುವ ಗುರಿಯನ್ನು ಹೊಂದಿರತಕ್ಕಂತಹ ರಾಜ್ಯವನ್ನು ಸಾಮಾನ್ಯವಾಗಿ ಸುಖಿ ರಾಜ್ಯ ಅಥವಾ ಸಖಿ ರಾಜ್ಯ ಅಂತಂದು ಇದನ್ನು ಕರೀತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಚುನಾವಣಾ ಪದ್ಧತಿಗಳು ಬರ್ತವೆ ಇಲ್ಲಿ. ಭಾರತವು ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ. ಕಳೆದ 7 ದಶಕಗಳಿಂದ ಚುನಾವಣೆಗಳು ಸಾಮಾನ್ಯವಾಗಿ ಕಾಲಕಾಲಕ್ಕೆ ನಡೆದಿವೆ. ಈ ಅವಧಿಯಲ್ಲಿ ಪ್ರಜಾಪ್ರಭುತ್ವ ಪದ್ಧತಿಯು ದೇಶದಲ್ಲಿ ಆಳವಾಗಿ ಬೇರೂರಿದೆ ಅಂತ ಹೇಳ್ಬೋದು. ಇದಿಷ್ಟು ಏನಪ್ಪ ಅಂದರೆ ನಮ್ಮ ಸಂವಿಧಾನವನ್ನು ಕುರಿತು 6ನೇ ತರಗತಿಗೆ ಇರ್ತಕ್ಕಂಥ ಒಂದು ಲೆಸನ್ ಅಂತಂದು ಹೇಳ್ಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ಕ್ವಶನ್ ಆನ್ಸರ್ಸ್ ಅದಾವೆ, ನೋಡ್ತಾ ಹೋಗೋಣ. ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಅಂತಂದಿದೆ ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ತಾರೆ. BRA ಅಂತ ಹಾಕಿರ್ತಾನೆ, ನೋಟ್ ಮಾಡ್ಕೊಳ್ಳಿ, ಬರ್ಕೋರಿ. ನಮ್ಮ ಸಂವಿಧಾನವನ್ನು ಡ್ಯಾಶ್ ಎಂದು ಜಾರಿಗೊಳಿಸಲಾಯಿತು. ಯಾವಾಗ? ಜನವರಿ 26, 1950. ಓಕೆ, ಸಂಸತ್ತಿನ 2 ಸದನಗಳಂದರೆ ಒಂದು ಲೋಕ ಇನ್ನೊಂದು ರಾಜ್ಯ.
ಫಸ್ಟ್ ರಾಜ್ಯ ಹಾಕಬೇಕು. 1 ನಿಮಿಷ. ಮೊದಲಿಗೆ ರಾಜ್ಯಸಭೆ ಹಾಕಿ, ಮೇಲ್ಮನೆ ಅದು, ಆಮೇಲೆ ಲೋಕಸಭೆ ಹಾಕಿ, ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್. ಓಕೆ, ಇಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂದಿದ್ದು 1950 ಜನವರಿ 26. ಓಕೆ, ಇನ್ನು ಮತ್ತೆ ನೆಕ್ಸ್ಟ್ ಒಂದಿಷ್ಟು ಕ್ವಶನ್ಸ್ ಆನ್ಸರ್ಸ್ ಅದಾವೆ, ಇವನ್ನ ನೋಟ್ ಮಾಡಿಕೊಂಡು ಬರ್ಕೊಂಡಿಟ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಪ್ರಜಾಪ್ರಭುತ್ವದ ಪ್ರಕಾರಗಳದಾವೆ, ಅವುಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತಂದು ಹೇಳ್ತಾ, ಪ್ರೀವಿಯಸ್ ವೀಡಿಯೋಸ್ ಯಾರು ನೋಡಿಲ್ಲ ನೋಡ್ಕೊಳ್ಳಿ. ಮತ್ತು ಇಲ್ಲಿ ಸಂಪೂರ್ಣವಾಗಿ ಯಾವುದೇ ಏನಪ್ಪ ಅಂದರೆ 6th ಸ್ಟ್ಯಾಂಡರ್ಡಿಂದ ಹೋಗ್ತಾ ಇದ್ದೇನೆ ನಾನು. ಈಗ ಫಸ್ಟ್ ಸೆಮ್ ಸ್ಟಾರ್ಟ್ ಮಾಡಿ ಕೆಲವು ದಿನಗಳಾಯಿತು. ಎಲ್ಲ ವೀಡಿಯೋಸ್ಗಳು ಒಂದಿಷ್ಟು ಲೈವ್ದಾಗದವು, ಒಂದಿಷ್ಟು ರೆಕಾರ್ಡೆಡ್ದಾಗದವು, ನೋಡಿ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಓಕೆ, ಥ್ಯಾಂಕ್ ಯು ಆಲ್.